ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಹೇಗೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಹಾಗೆ ಹಾರರ್ ಮ್ಯೂಸಿಯಂ ಹಾಗೆ ಗೇಮ್ಸ್ ಕೂಡ ಇದೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಗೇಮ್ಸ್ ಇದೆ. ನೀವು ಟಿಕೆಟ್ಸ್ ಅನ್ನ ತಗೊಂಡು ಗೇಮ್ಸ್ ಕೂಡ ಆಡ್ಬೋದು. ಹಾಗೇನೆ ವ್ಯಾಕ್ಸ್ ಮ್ಯೂಸಿಯಂಗೆ ಹಾರರ್ ಮ್ಯೂಸಿಯಂಗೆ ಕಾಂಬೋ ಟಿಕೆಟ್ ಬೇಕಾದ್ರೂ ತಗೋಬಹುದು. ವ್ಯಾಕ್ಸ್ ಮ್ಯೂಸಿಯಂಗೆ ಟಿಕೆಟ್ ಪ್ರೈಸ್ 60 ರೂಪೀಸ್, ಹಾರರ್ ಮ್ಯೂಸಿಯಂಗೂ ಟಿಕೆಟ್ ಪ್ರೈಸ್ 60 ರೂಪೀಸ್. ಎರಡು ಕಾಂಬೋ ತಗೊಂಡ್ರೆ 100 ರೂಪೀಸ್ ಆಗುತ್ತೆ. ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ನಮ್ಮ ದೇಶದ ಹೆಸರಾಂತ ವ್ಯಕ್ತಿಗಳ ಪ್ರತಿಮೆಯನ್ನ ವ್ಯಾಕ್ಸ್ ಇಂದ ಮೇಣದಿಂದ ಮಾಡಿದ್ದಾರೆ. ನೋಡೋದಿಕ್ಕೆ ನಿಜವಾದ ವ್ಯಕ್ತಿಯ ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ನಾವು ಫೋಟೋಸ್ ಕೂಡ ತೆಕ್ಕೋಬಹುದು, ವಿಡಿಯೋಸ್ ಕೂಡ ಮಾಡ್ಕೋಬಹುದು. ಹಾಗೆ ಯಾವ್ಯಾವ ವ್ಯಕ್ತಿಗಳ ಪ್ರತಿಮೆಯನ್ನ ಮಾಡಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ನಾನು 2 years ಬ್ಯಾಕ್ ಕೂಡ ಬಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಅದು ಹಳೆ ವಿಡಿಯೋ ಕೂಡ ನೋಡ್ಬೋದು. ಆದ್ರೆ ಈಗಂತೂ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ತುಂಬಾ ಗೇಮ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ನಮ್ಮ ದೇಶದ ಹೆಸರಾಂತ ವ್ಯಕ್ತಿಗಳ ಪ್ರತಿಮೆಯನ್ನ ಮೇಣದಿಂದ ಮಾಡಿದ್ದಾರೆ ಅಂತ ಹೇಳಿದೆ. ಪಕ್ಕದಲ್ಲೇ ಅವರು ಯಾರು, ಯಾವ್ದ್ರಲ್ಲಿ ಫೇಮಸ್, ಅವರ ಹುಟ್ಟಿದ ದಿನಾಂಕ ಹಾಗೆ ಅವರ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ನೀವು ಅದನ್ನು ಕೂಡ ನೋಡ್ಕೊಂಡು ಪ್ರತಿಮೆಯ ಜೊತೆ ಫೋಟೋಸ್ ಗಳನ್ನ ಕೂಡ ತೆಕ್ಕೊಂಡು ವಿಡಿಯೋಸ್ ಅನ್ನ ಮಾಡ್ಕೊಂಡು ಬರ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲವನ್ನ ತೋರಿಸಿ ಪರಿಚಯ ಕೂಡ ಮಾಡಿ ಕೊಡ್ಬೋದು. ವಿಡಿಯೋನ ನೋಡ್ತಾ ಹೋಗಿ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go.
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Through the highways, till my shadow turns to sun rays. And on we'll go, through the wastelands, through the highways, and on we'll go. See the horizon, turn us to thousands, and we'll grow in number, fueled by them to see the horizon, turn us to thousands. And on we'll go, through the wastelands, through the highways, till my shadow turns to sun rays. And close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ವ್ಯಾಕ್ಸ್ ಮ್ಯೂಸಿಯಂ ಹೇಗೆಲ್ಲ ಇದೆ ಅನ್ನೋದನ್ನ ನೋಡಿದ್ದೀರಾ, ಹಾಗೆ ಯಾವೆಲ್ಲ ಪ್ರತಿಮೆಗಳಿತ್ತು ಅನ್ನೋದನ್ನು ಕೂಡ ನೋಡಿದ್ದೀರಾ. ತುಂಬಾನೇ ಚೆನ್ನಾಗಿದೆ. ನೀವು ನಿಮ್ಮ ಫ್ಯಾಮಿಲಿ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಹಾರರ್ ಮ್ಯೂಸಿಯಂ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ತೀರಾ. ನಾವು ಹೋಗಿ ನಿಂತ್ಕೊಂಡ ಮೇಲೆ ಸೆನ್ಸರಿಗೆ ಪ್ರತಿಯೊಂದು ಹಾರರ್ ಕ್ಯಾರೆಕ್ಟರ್ಸ್ಗಳು ಆಕ್ಷನ್ಸ್ ಮಾಡ್ತವೆ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಾವು ಈ ಸಲ ಹೋಗಿರ್ಲಿಲ್ಲ, ಲಾಸ್ಟ್ ಟೈಮ್ ವಿಡಿಯೋನೇ ಹಾಕಿದೀನಿ. ಹೇಗೆಲ್ಲ ಇರುತ್ತೆ ಅನ್ನೋದು ನಿಮ್ಗೆ ಪರಿಚಯ ಆಗುತ್ತೆ. ಸೆನ್ಸಾರ್ ಇರುತ್ತೆ, ನಾವು ಹೋಗಿ ನಿಂತ್ಕೊಂಡಾಗ ಅದು ಆಕ್ಷನ್ಸ್ ಮಾಡ್ತಾ ಇರ್ತವೆ. ಚೆನ್ನಾಗಿತ್ತು, ವಿಸಿಟ್ ಮಾಡಿ.
ಹಾರರ್ ಮ್ಯೂಸಿಯಂ ಹೇಗೆಲ್ಲ ಇದೆ ಅನ್ನೋದನ್ನ ನೋಡಿದೀರಾ. ನೀವು ಒಂದೇ ಪ್ಲೇಸಿಗೆ ಹೋದ್ರೆ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡು ಹಾರರ್ ಮ್ಯೂಸಿಯಂ ನೋಡ್ಕೊಂಡು, ಈಗ ಇಲ್ಲೆಲ್ಲ ಬಂದ್ರೆ ಗೇಮ್ಸ್ ಗಳಿದೆ. ತುಂಬಾನೇ ಗೇಮ್ಸ್ ಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಗೇಮ್ಸಿಗೂ 100 ಹಾಗೆ 200 ರೂಪೀಸ್ ಟಿಕೆಟ್ ಪ್ರೈಸ್ ಗಳಿದೆ. ಹಾಗೆ ಏನೆಲ್ಲ ಗೇಮ್ ಗಳಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತೀರಾ. ಸಮು ಕೂಡ ಒಂದು 3-4 ಗೇಮ್ಸ್ ಅನ್ನ ಆಡಿದಾನೆ. ನನಗೂ ಹಸ್ಬೆಂಡ್ಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸಮುಗಂತೂ ಎಲ್ಲೋದ್ರೂ ಗೇಮ್ಸ್ ಆಡ್ಬೇಕು. ಫಸ್ಟ್ ಇದು 100 ರೂಪೀಸ್ ಟಿಕೆಟ್ ತಗೊಂಡ್ವಿ. ವಾಟರ್ ರೋಲರ್ ಅಂತ ಹೇಳಿ, ಈ ತರ ಬಲೂನ್ ಇರುತ್ತೆ, ಇಲ್ಲಿ ರೋಲ್ ಮಾಡೋದು ಮಕ್ಳಿಗೊಂಥರ ಎಕ್ಸರ್ಸೈಸ್ ಮಾಡ್ದಂಗೂ ಇರುತ್ತೆ. ನಾವೇನೋ ಮಾಡ್ತಾ ಇದೀವಿ ಅನ್ನೋದು ಅನ್ಸುತ್ತೆ. ಒಂಥರ ಚೆನ್ನಾಗಿರುತ್ತೆ. ನೀರ್ ಮೇಲೆ ರೋಲ್ ಆಗೋದು, ಅವರೇ ರೋಲ್ ಆಗ್ತಾರೆ ನೋಡಿ. ಒಂದ್ಸತಿ ರೋಲ್ ಮಾಡಿದ್ರೆ ಅದು ಒಂದು ರೌಂಡ್ ಪೂರ್ತಿ ರೋಲ್ ಆಗುತ್ತೆ. ಮಕ್ಳಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ತುಂಬಾನೇ ಶ್ರಮ ಪಟ್ಟು ಅವರು ಅದನ್ನ ರೋಲ್ ಮಾಡ್ಬೇಕು. ಅದು ಎಕ್ಸರ್ಸೈಸ್ ಆದಂಗೂ ಇರುತ್ತೆ. ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. 15 ಮಿನಿಟ್ಸ್ ಅಂತಾರೆ. 15-20 ಮಿನಿಟ್ಸ್ ವರ್ಗೂ ಆಡ್ಬೋದು. ಮಕ್ಕಳು ಒಬ್ಬೊಬ್ರು ಸುಸ್ತಾಗುತ್ತೆ ಅಂತ ಬೇಗನೂ ಇಳಿಬಿಡ್ತಾರೆ. 5-10 ಮಿನಿಟ್ಸ್ಗೆಲ್ಲ ಇಳಿತಾರೆ. ಹಾಗೇನೆ ಅದನ್ನು ಆಡ್ದ ಸಮು ತುಂಬಾನೇ ಖುಷಿಯಾಗಿ ಆಡ್ದ. ಇದು ಮಕ್ಕಳದು ಟಾಯ್ ಕಾರ್ಸ್. ಇದು ಕೂಡ 100 ರೂಪೀಸ್. ಇಷ್ಟು ಮಿನಿಟ್ಸ್ ಅಂತ ಇರುತ್ತೆ. 5-10 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಇರುತ್ತೆ. ಹಾಗೆ ಇದು ನೆಕ್ಸ್ಟ್ ಬೈಕ್ ರೈಡಿಂಗ್ಸ್. ಇದು ದೊಡ್ಡ ಬೈಕ್ ಹಾಗೆ ಚಿಕ್ಕ ಬೈಕ್. ದೊಡ್ಡ ಬೈಕ್ಗೆ 200 ರೂಪೀಸ್, ಚಿಕ್ಕ ಬೈಕ್ಗೆ 100 ರೂಪೀಸ್. 3 ರೌಂಡ್ಸ್ ಅನ್ನ ಮಾಡ್ತಾರೆ. ನಾವು ಲಾಸ್ಟ್ ಟೈಮ್ ಹೋದಾಗ ಈ ತರ ರೂಟ್ ಎಲ್ಲ ಮಾಡಿರ್ಲಿಲ್ಲ. ಪ್ಲೇನ್ ಜಾಗದಲ್ಲಿ ಓಡಿಸಬಹುದಾಗಿತ್ತು. ಲಾಸ್ಟ್ ಟೈಮ್ ಹೋದಾಗ ನನ್ನ ತಮ್ಮ ಮತ್ತೆ ಸಮು ಇಬ್ರು ಕೂಡ ಓಡಿಸಿದ್ರು. ಈ ಸಲ ಒಬ್ರೇ ಕುತ್ಕೋಬೇಕು ಅಂತ ಹೇಳಿದ್ರು. ಸಮು ಮತ್ತೆ ಅವರು ರೈಡರ್ ಓಡಿಸಿದ್ರು. ತುಂಬಾನೇ ಚೆನ್ನಾಗಿತ್ತು. ಸಮುಗೆ ಎಕ್ಸಲೇಟರ್ ಕೊಟ್ಟಿದ್ರು, ಇವರು ಬ್ರೇಕ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು. ಸಮು ಇದೇ ಬೈಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ, ಅದೇ ಬೈಕ್ ಅಲ್ಲಿ ಓಡಿಸ್ತಾ ತುಂಬಾನೇ ಖುಷಿ ಪಟ್ಟ. ಹಾಗೆ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನೀವು ಈ ಜಾಗಕ್ಕೆ ಬಂದ್ರೆ ಹಾರರ್ ಮ್ಯೂಸಿಯಂ, ವ್ಯಾಕ್ಸ್ ಮ್ಯೂಸಿಯಂ ಹೋಗ್ಲೇಬೇಕಂತ ಏನಿಲ್ಲ. ನೀವು ಇದು ಮಕ್ಕಳಿಗೆ ಗೇಮ್ಸ್ ಆಡ್ಸೋದಕ್ಕೂ ಕೂಡ ಈ ಕಡೆ ಕರ್ಕೊಂಡು ಬರ್ಬೋದು. ಈಗ ಗನ್ ಶೂಟ್ ಮಾಡ್ತೀನಿ ಅಂತ ಹೇಳ್ದ. 10 ಶೂಟ್ 10 ಬುಲೆಟ್ಗೆ 100 ರೂಪೀಸ್ ಅಂತ ಹೇಳಿದ್ರು. ಒಂದೇ ಒಂದು ಅಲ್ಲಿ ಒಂಥರ ಬಾಟಲ್ ತರ ಇಟ್ಟಿರ್ತಾರೆ, ಅದನ್ನ ಬೀಳಿಸ್ಬೇಕು. ಒಂದೇ ಒಂದು ಬಾಟಲ್ ಅನ್ನ ಬೀಳಿಸ್ತಾ 3 ಬಾಟಲ್ ಅನ್ನ ಬೀಳ್ಸಿದ್ರೆ ಗಿಫ್ಟ್ ಇದೆ ಅಂತ ಹೇಳಿದ್ರು. ಅವನಿಗೆ ಅರ್ಜೆಂಟ್ ಬೇಗ ಬೇಗ ಹೊಡೆದ್ಬಿಡ್ಬೇಕು, ಶೂಟ್ ಮಾಡ್ಬಿಡ್ಬೇಕು ಅಂತ. ಹಾಗೆ ಇಲ್ಲಿ ಜ್ಯೂಸ್ ಕೌಂಟರ್, ಸ್ನಾಕ್ಸ್ ಕೌಂಟರ್ ಕೂಡ ಇದೆ. ಅಲ್ಲೂ ಬೇಕಾದ್ರೆ ನೀವು ಜ್ಯೂಸು ಸ್ನಾಕ್ಸ್ ಎಲ್ಲ ಟೇಸ್ಟ್ ಮಾಡ್ಬೋದು. ನಾವು 3 ಜನ ವಾಟರ್ಮೆಲನ್ ಜ್ಯೂಸ್ ಅನ್ನ ಕುಡಿದ್ವಿ. ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಜ್ಯೂಸ್ ಕುಡ್ಕೊಂಡು. ಈಗ ಬುಲ್ ರೈಡಿಗೆ ಬಂದ. ಹೇಳಿದೀನಿ ಬೇಡ ಬುಲ್ ರೈಡ್ ಅಂತ, ಆದ್ರೂ ಬಂದ. ಇದಕ್ಕೂ ಕೂಡ 100 ರೂಪೀಸ್. 3 ಕೌಂಟ್ ಇರುತ್ತೆ. ಬೀಳಿಸ್ತಾರೆ, ನಿಧಾನಕ್ಕೆ ತಿರುಗಿಸ್ತಾರೆ. ನಾವೇ ಸ್ವಲ್ಪ ಸ್ಲೋ ಮಾಡಿ ಅಂತ ಹೇಳಿದ್ವಿ. ಅವನಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ತಿರುಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬೀಳಿಸ್ತಾರೆ. ಕೈಗೆ ಗ್ಲೌಸ್ ಹಾಕಿರ್ತಾರೆ. ಗ್ಲೌಸ್ ಹಾಕಿರೋದ್ರಿಂದ ಅವ್ರಿಗೆ ಹಿಡ್ಕೊಳಕ್ಕೆ ಗ್ರಿಪ್ ಕರೆಕ್ಟ್ ಆಗಿ ಸಿಗೋದಿಲ್ಲ. ಗ್ಲೌಸ್ ಬೇಡ ಅಂದ್ರೆ ಹಾಕೊಳ್ಳೇಬೇಕು ಅಂತ ಹೇಳ್ತಾರೆ. ಇದು ಒಂಥರ ತುಂಬಾನೇ ಚೆನ್ನಾಗಿರುತ್ತೆ. ದೊಡ್ಡವ್ರು ಕೂಡ ಆಡ್ಬೋದು, ಮಕ್ಕಳು ಕೂಡ ಆಡ್ಬೋದು. ಸಮು 2 ರೌಂಡ್ಗೆ ಸಾಕು, ಬೇಡ ಥರ್ಡ್ ರೌಂಡ್ ಆಡಲ್ಲ ಅಂತ ಹೇಳಿ ಬಿಟ್ಟ. ನಾನು ಸಮು ಮಾತ್ರ ಹಂಗೇನ ಅನ್ಕೊಂಡೆ. ಎಲ್ಲಾ ಮಕ್ಕಳು ಅದೇ ತರ ಮಾಡ್ತಾರೆ. ಫಸ್ಟ್ ರೌಂಡ್ಗೆ ಬೇಡ ಅಂತ ಹೇಳ್ತಿದ್ರು, ಸೆಕೆಂಡ್ ರೌಂಡ್ಗೂ ಬೇಡ ಅಂತಿದ್ರು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗಿ ಬನ್ನಿ, ವಿಸಿಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.